ಬನ್ನಿ ಸೋಮವಾರದಿಂದ ಬನ್ನಿ. ಏನ್ ಮಾಡಕ್ಕಾಗುತ್ತೆ ಈಗ? ನಾಗಮ್ಮ ರಾಮಚಂದ್ರ, ಮಲ್ಲಮ್ಮ ಸಿದ್ದಯ್ಯ, ಮಲ್ಲಮ್ಮ ಸಿದ್ದಯ್ಯ, ಸಣ್ಣಮ್ಮ ಶ್ರೀನಿವಾಸಯ್ಯ, ವೀಣಕುಮಾರಿ ಮಂಜುನಾಥ್ ಸಿಕೆ, ವೀಣಕುಮಾರಿ ಮಂಜುನಾಥ್, ಲಕ್ಷ್ಮಿ ಎಂ ಷಣ್ಮುಗಂ, ಜಯಲಕ್ಷ್ಮಿ, ಜ್ಯೋತಿ ಸಿಕೆ, ಕಾಳಿಂಗಯ್ಯ, ಜ್ಯೋತಿ ಸಿಕೆ ಕಾಳಿಂಗಯ್ಯ. ಹಲವು ವರ್ಷಗಳಿಂದ ಬಡವರಿಗೆ ಹಕ್ಕುಪತ್ರ ಕೊಡುವಂತ ಒಂದು ಈ ಕಾರ್ಯಕ್ರಮ ಬಹಳ ದಿನಗಳಿಂದ ಲೇಟ್ ಆಗ್ತಾ ಇತ್ತು. ಇವತ್ತು ಮಹಾಶಿವರಾತ್ರಿ ಅಂದ್ರೆ ಯಾರಿಗೆ ಫಲಾನುಭವಿಗಳಿದ್ದಾರೆ ಅವರಿಗೆ ಹಕ್ಕುಪತ್ರ ಕೊಡುವಂತ ಕಾರ್ಯಕ್ರಮವನ್ನ ಇಟ್ಕೊಂಡಿದ್ವಿ. ಈ ಕಾರ್ಯಕ್ರಮದ ವೇದಿಕೆ ಮೇಲಿರುವಂತ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಆನಂದ್ ಅವರೇ, ತಹಸೀಲ್ದಾರ್ ಅವರೇ, ಪಂಚಾಯಿತಿ ಸದಸ್ಯರಾದಂಥ ಮಧು ಅವರೇ, ಪಂಚಾಯಿತಿಯ ಉಪಾಧ್ಯಕ್ಷರಾದ ಗೀತಾ ಅವರೇ, ಆನಂದ್ ಅವರೇ, ಫಲಾನುಭವಿಗಳೇ, ಊರಿನ ಹಿರಿಯರು. ಮಹಾಶಿವರಾತ್ರಿ ಬಹಳ ಪವಿತ್ರವಾದ ದಿನ. ಇವತ್ತು ನಿಮ್ಮ ಬಹಳ ವರ್ಷಗಳಿಂದ ಇದ್ದಂತ ಏನು ಕಷ್ಟಗಳ ಇವತ್ತು ಶಿವನ ಮುಖಾಂತರ ನಾಂದಿ ಆಡ್ತಾ ಇದ್ದೀವಿ ಸರ್ಕಾರ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನೀವು ಕಳೆದ 2 ಸರ್ಕಾರಗಳಲ್ಲೂ ಹಕ್ಕುಪತ್ರ ಬರಬೇಕು ಅಂತೇಳಿ ಹೋರಾಟಗಳನ್ನ ಪ್ರತಿಭಟನೆಗಳನ್ನ ಮಾಡ್ತಾ ಇದ್ವಿ, ಬಂದಿರಲಿಲ್ಲ. ಈಗ ನಮ್ಮ ಸರ್ಕಾರ ಬಂದ ಮೇಲೆ ಮಂಡ್ಯದಲ್ಲಿ ಯಾರ್ಯಾರಿಗೆ ಹಕ್ಕುಪತ್ರ ಇಲ್ಲ ಎಲ್ಲರಿಗೂ ಹಕ್ಕುಪತ್ರವನ್ನ ಕೊಡುವಂತ ಕಾರ್ಯಕ್ರಮಗಳನ್ನ ಹಂತ ಹಂತವಾಗಿ ಜಾರಿ ಮಾಡ್ತಾ ಇದೀವಿ. ಇವತ್ತು ಚಿಕ್ಕಮಂಡ್ಯದಲ್ಲಿ ಕೊಡ್ತಾ ಇದೀವಿ. ಸಾಯಂಕಾಲ ಕೆರಗೋಡಿನಲ್ಲಿ 50 ಜನಗಳಿಗೆ ಹಕ್ಕುಪತ್ರ ಕೊಡುವಂತ ಕಾರ್ಯಕ್ರಮ ಕೂಡ ಪಂಚಲಿಂಗೋತ್ಸವ ಕಾರ್ಯಕ್ರಮದಲ್ಲಿ ಇಟ್ಕೊಂಡಿದೀವಿ. ಈ ಹಿಂದೆ ಬೂತ್ನೂರು ಉತ್ಸವದಲ್ಲೂ ಕೂಡ ಅವರು ಒಂದು 25 ವರ್ಷದಿಂದ ಹೋರಾಟ ಮಾಡ್ತಿದ್ದವ್ರಿಗೂ ಕೂಡ ಹಕ್ಕುಪತ್ರವನ್ನ ಕೊಟ್ಟಿದ್ದೀವಿ. ಅದೇ ರೀತಿ ಮಂಡ್ಯ ನಗರದಲ್ಲೂ ಕೂಡ 50-60 ವರ್ಷದಿಂದ ಸ್ಲಮ್ ನಿವಾಸಿಗಳಿಗೆ ಹಕ್ಕುಪತ್ರ ಇಲ್ಲ. ನಾನು ಬಂದ ಮೇಲೆ 3 ಸ್ಲಮ್ ನಿವಾಸಿಗಳಿಗೆ ಹಕ್ಕುಪತ್ರವನ್ನ ವಿತರಣೆ ಮಾಡಿದ್ವಿ. ಈಗ ಇನ್ನ 2 ಸ್ಲಮ್ನ ಒಟ್ಟು 800 ಮನೆಗಳಿಗೆ ಹಕ್ಕುಪತ್ರವನ್ನ ಶೀಘ್ರದಲ್ಲೇ ಕೊಡ್ತೀವಿ. ಹಕ್ಕುಪತ್ರಗಳು ರೆಡಿಯಾಗಿದೆ. ಅದೇ ರೀತಿ ಮಂಡ್ಯ ಗ್ರಾಮಾಂತರದ ಸುತ್ತಮುತ್ತ ಸರ್ಕಾರಿ ಜಾಗವನ್ನು ಹುಡುಕ್ತಾ ಇದೀವಿ. ಯಾರಿಗಾದ್ರೂ ಯಾವ ಬಡವರಿಗೆ ಮನೆ ಇಲ್ಲ ಅವರುಗಳಿಗೆ 5,000 ಮನೆಯನ್ನ ಕಟ್ಟಿಕೊಡುವಂತ ಕಾರ್ಯಕ್ರಮವನ್ನ ಇಟ್ಕೊಂಡಿದೀವಿ. ಈಗ ಏನು ಕೆರೆ ಅಂಗಳದಲ್ಲಿ 600 ಮನೆ ಕಟ್ಟಿದ್ವಿ, ಅದಕ್ಕೂ ಅಪ್ಲಿಕೇಶನ್ ಕರೆದು ಅರ್ಹ ಫಲಾನುಭವಿಗಳಿಗೆ ಶೀಘ್ರದಲ್ಲೇ ಹಂಚಿಕೆಯನ್ನು ಮಾಡ್ತೀವಿ. ಯಾಕಂದ್ರೆ ಅಲ್ಲಿ ಕಟ್ಟಿದೀವಿ, ಗ್ಲಾಸ್ ಹೊಡಿತಾರೆ, ಅದು ನಮ್ಮ ಮನೆ ಅನ್ನೋದು ಕೂಡ ಹುಡುಗರಿಗೆ ಯುವಕರಿಗೆ ನಾವೇ ಹೋಗಿ ಅಲ್ಲಿ ವಾಸ ಮಾಡಬೇಕು ಅನ್ನೋದು ಪರಿಜ್ಞಾನನೂ ಇಲ್ಲ. ಗ್ಲಾಸ್ ಹೊಡೆಯೋದು, ಅದ್ರಲ್ಲಿ ಹೋಗಿ ಸಿಗರೇಟ್ ಸೇದೋದು, ಡೋರ್ ಬಿಚ್ಕೊಂಡು ಹೋಗೋದು, ಲೈಟ್ ಬಿಚ್ಕೊಂಡು ಹೋಗೋದು. ನಾಳೆ ಒಂದಿನ ಅದು ಯಾರು ಬಿಚ್ಕೊಂಡು ಹೋಗಿರ್ತಾನೆ ಅವನಿಗೆ ಅದನ್ನ ಆಯ್ಕೆ ಮಾಡಿ ಕೊಟ್ಟರೆ ಅವನಿಗೆ ಬಾಕ್ಲಿರಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಲ್ಲ ಜನಗಳು ಕೂಡ. ಎಲ್ರಿಗೂ ಒಳ್ಳೇದಾಗ್ಲಿ. ಮಹಾಶಿವರಾತ್ರಿಯ ದಿನ ಕಾಂಗ್ರೆಸ್ ಪಕ್ಷ, ಸಿದ್ದರಾಮಯ್ಯನವರ ನೇತೃತ್ವದ ಈ ಸರ್ಕಾರ, DCM ಅವರು